ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡಿರಿ. ಇವತ್ತಿನ ಸಂಡೇ ಸ್ಪೆಷಲ್ಲಾಗಿ ಮಟನ್ ಗ್ರೇವಿ ಮಾಡೋದನ್ನು ತೋರಿಸ್ತೀನಿ ನೋಡಿರಿ. ಮಟನ್ ಗ್ರೇವಿಗೆ ಏನೇನು ಬೇಕು, ಏನೇನು ಹಾಕ್ತಾರೆ ಅಂಥೇಳಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ. ಇಲ್ಲಿ ನೋಡಿರಿ, ಮಟನ್ಕ ಎಷ್ಟು ಚಂದ ಕಲರ್ ಬಂದದ್ರಿ, ಬ್ರೌನ್ ಕಲರ್ ರೀ. ಪಲ್ಯ ತೊಳೆದು ಕುಕ್ಕರ್ನಾಗ ಕುದಿಲಕ್ಕೆ ಇಡ್ತೀನಿ ನೋಡಿರಿ. ಏನು ಹಾಕಲ್ರಿ, ಅದು ಖಾಲಿ ಕುಕ್ಕರ್ನಾಗ ಹಾಕಿ ಮುಚ್ಚಿಬಿಡ್ತೀನಿ ರೀ. 2 ಸೀಟಿ ಹೊಡೆಯತನ. ಈಗ ಅದಕ್ಕೆ ಬೇಕಾದಂಥ ಮಸಾಲೆಗಳು ಏನೇನು ಬೇಕಂತೇಳಿ ರೆಡಿ ಮಾಡ್ಲತ್ತೀನಿ ನೋಡಿರಿ. ಪುದೀನ, ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ, ಸುಟ್ಟಿರೋ ಕೊಬ್ಬರಿ, ಸುಟ್ಟಿರೋ ಈರುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಮಸಾಲ ಇಷ್ಟು ಬೇಕು ನೋಡಿರಿ. ಇವು ನೋಡಿರಿ ಒಲಿದಾಗ ಸುಟ್ಟಿನ್ರಿ, ಇವು ಚಂದ ಸುಟ್ಟು ಈಗ ಮಿಕ್ಸಿ ಜಾರ್ನಾಗ ಹಾಕ್ಲತ್ತೀನಿ ನೋಡಿರಿ. ಕುಟ್ಟಿನ್ರಿ, ಅವು ಕೊಬ್ಬರಿ ಸುಟ್ಟಿದಲ್ರಿ, ಅವು ಸ್ವಲ್ಪ ಒಳ್ಳಿನಾಗ ಕುಟ್ಟಿನ್ರಿ ಸಣ್ಣ ಆಗೋತನ. ಕುಟ್ಕೊಂಡು ಮೊದಲು ಉಳ್ಳಾಗಡ್ಡಿ ಸುಟ್ಟಿರೋ ಹಾಕಿನ್ರಿ. ಈಗ ಕೊಬ್ಬರಿ ಹಾಕ್ಕೊಳತ್ತೀನಿ ರೀ. ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಪುದೀನ, ಆಮೇಲೆ ಕೊತ್ತಂಬರಿ ಹಾಕ್ಕೊಂಡು ಟೊಮಟ ಒಂದು ಸ್ವಲ್ಪ ದಪ್ಪ ಕೊಯ್ದಿಟ್ಟಿನಿ ರೀ. ಅವನು ಮಿಕ್ಸಿ ಜಾರ್ನಾಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ತೀನಿ ರೀ. ಚಕ್ಕೆ, ಲವಂಗ, ಮಸಾಲೆ ಹಾಕ್ಲತ್ತೀನಿ ನೋಡಿರಿ. ಈಗ ಬಗಾರಕ್ಕೆ ಇಟ್ಕೊಂಡು ನೋಡಿರಿ, ಎಣ್ಣೆ ಹಾಕ್ಕೊಂಡು ಅದ್ರಾಗ ಮಸಾಲೆ ಹಾಕ್ಲತ್ತೀನಿ ರೀ, ಚಕ್ಕೆ ಮಸಾಲೆ. ಆಮೇಲೆ ಉಳ್ಳಾಗಡ್ಡಿ ರೀ, ಕೊಯ್ದು ಇಟ್ಕೊಂಡಿದ್ರಿ. ಒಂದು ಉಳ್ಳಾಗಡ್ಡಿ ಹಾಕ್ಬೇಕ್ರಿ ಇದ್ರಾಗ. ಆಯ್ತು ರೀ. ಈಗ 2 ಸೀಟಿ ಹೊಡೆದದ್ರಿ, ಚಂದ ಕುದ್ದವ್ರಿ ಅವು ಮಟನ್ ರೀ. ಅದು ಇದ್ರಾಗ ಹಾಕ್ಕೊಳತ್ತೀನಿ ನೋಡಿರಿ. ಹಾಕ್ಕೊಂಡು ಆಮೇಲೆ ಖಾರ, ಅರಿಶಿಣ, ಖಾರ ಎಷ್ಟು ಹಾಕ್ತದೆ ನೋಡ್ಕೊಂಡು ಹಾಕೋರಿ. ಆಮೇಲೆ ಅರಿಶಿಣ, ಉಪ್ಪು ರೀ, ಇವಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಬಿಡ್ಬೇಕ್ರಿ. ಚಂದ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಪೀಸ್ಗಳಿಗೆಲ್ಲ ಚಂದ ಖಾರ ಉಪ್ಪು ಹಿಡ್ಕೊತದ್ರಿ. ಹಿಡ್ಕೊತಂದ್ರೆ ಪೀಸ್ ತಿನ್ನೋ ಹೊತ್ತಿಗೆ ಟೇಸ್ಟ್ ಬರ್ತದೆ ರೀ. ಈಗ ನೋಡಿರಿ, ಮಿಕ್ಸಿ ಮಾಡ್ಕೊತಿದ್ದಲ್ರಿ ಮಸಾಲೆ, ಅದ್ರಾಗ ಒಂದು ಸ್ವಲ್ಪ ನೀರು ಹಾಕಿದ್ರಿ. ಇಲ್ಲಿ ನೋಡಿರಿ, ಸ್ವಲ್ಪ ನೀರು ಹಾಕಿ ಈಗ ಮಸಾಲೆ ಕುಟ್ಟಿಟ್ಟಿರ್ತಕ್ಕಂಥ ಮಸಾಲೆ ಅದ್ರಾಗ ಹಾಕ್ಲತ್ತೀನಿ ನೋಡಿರಿ. ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ರೀ. ಇದ್ರಾಗ ಹಾಕ್ಲಕ್ಕ ಒಂದು ಸ್ವಲ್ಪ ಬಿಸಿ ನೀರು ಕಾಸ್ಬೇಕು ರೀ, ತಣ್ಣೀರು ಹಾಕ್ಬಿಡ್ದ್ರಿ. ಒಂದು ಸ್ವಲ್ಪ ನೀರು ಗರಂ ಮಾಡಿ, ಗ್ರೇವಿ ಥರ ಬೇಕಲ್ರಿ, ಫ್ರೈ ಥರ ಅಂದ್ರೆ ಇಷ್ಟೇ ಬಿಡ್ಬೇಕು ರೀ. ನಮಗೆ ಗ್ರೇವಿ ಥರ ಬೇಕು ರೀ, ಅದ್ರ ಸಲುವಾಗಿ ಸ್ವಲ್ಪ ನೀರು ಕಾಯಿಸಿ ಹಾಕಿ ನೋಡಿರಿ. ಇದ್ರಾಗ ಹಾಕಿ ನೋಡಿರಿ, ಇಷ್ಟೇ ಸಾಕ್ರಿ. ಸ್ವಲ್ಪ ಹಾಕಿನ್ರಿ ನೀರು. ಈಗ ಗ್ರೇವಿ ಥರ ಆಗ್ತದೆ ಇಷ್ಟೇ. ನೋಡಿ, ಕಲರ್ನು ಮಸ್ತನಾಗಿ ಬರ್ತದೆ ರೀ. ಈ ಕಲರ್ ಬರ್ಲಿಕ್ಕೆ ಒಂದು ಟಿಪ್ಸ್ ಅದ ರೀ, ಅದು ಏನಂತ ಹೇಳ್ತೀನಿ ರೀ ನಾನು. ನೋಡಿ, ಬ್ರೌನ್ ಕಲರ್ ಬಂದದ್ರಿ. ಈ ಕಲರ್ ಬರ್ಲಿಕ್ಕೆ ಏನು ಮಾಡ್ಬೇಕಂದ್ರೆ ರೀ, ನೀವು ಎಷ್ಟೇ ಮಸಾಲೆಗಳು ಹಾಕ್ರಿ, ಎಷ್ಟೇ ಏನು ಬೇಕಾದ್ರೆ ಹಾಕ್ರಿ, ಆದ್ರೆ ಸುಟ್ಟಿರ್ತಕ್ಕಂಥ ಉಳ್ಳಾಗಡ್ಡಿ ರೀ, ಸುಟ್ಟಿರ್ತಕ್ಕಂಥ ಈರುಳ್ಳಿ ಎಷ್ಟು ಹೆಚ್ಚಿಗೆ ಹಾಕ್ತೀರಿ ಅಷ್ಟು ಬ್ರೌನ್ ಕಲರ್ ಬರ್ತದೆ ರೀ. ಇಲ್ಲರ ಕೆಂಪು ಕಲರ್ ಆಗ್ತದೆ ರೀ ಪಲ್ಯ. ಆ ಥರ ಆಗಡ್ದ್ರೆ ಬ್ರೌನ್ ಕಲರ್ ಆದರೆ ಊಟ ಮಾಡ್ಲಿಕ್ಕೆ ಮಸ್ತ್ ಅನ್ನಿಸ್ತದೆ ರೀ ಪಲ್ಯ. ನೀವು ಉಳ್ಳಾಗಡ್ಡಿ ಸುಟ್ಟಿರೋ ಉಳ್ಳಾಗಡ್ಡಿ ಎಷ್ಟು ಹೆಚ್ಚಿಗೆ ಹಾಕ್ತೀರಿ ಅಷ್ಟು ಚಂದ ಆಗ್ತದೆ ರೀ ಪಲ್ಯ.